ತಗೊಳಪ್ಪ. ಹೇಳ ಪುರಿ ಉಂಡೆ ಸಾಕ ಬಿಡ, ಎಷ್ಟು ಸುಳ್ಳು ಹೇಳ್ತೀಯ. ಮತ್ತೆ ಮದುವೆ ಆದಮೇಲೆ ಜೀವನ ಹೆಂಗೈತಪ್ಪ? ಲೆಮನ್ ಟೀ ಪೇ ಆಗಿದೆ ಅಣ್ಣ. ಅವತ್ತು ನಾನು ಹೇಳಿದ್ದು ಕೇಳಿದಿದ್ರೆ ನನ್ನ ಫ್ರೆಂಡ್ ಬದುಕಿರ್ತಿದ್ದ ಅನಿಸುತ್ತೆ. ಆ ಕಸ್ಟಮರ್ ಅರ್ಜೆಂಟ್ ಮಾಡಿಲ್ಲ ಅಂದಿದ್ರೆ ನನ್ನ ಗೆಳೆಯ ನನ್ನ ಜೊತೆ ಇರ್ತಿದ್ದ. ಹೌದಾ? ಅರ್ಜೆಂಟ್ ಎಲ್ಲ ಮಾಡ್ಕೋಬೇಡ, ಆರಾಮಾಗಿ ಹೋಗಿ ಆರಾಮಾಗಿ ಬಾ. ಓಕೆ, ಟೇಕ್ ಕೇರ್, ಬಾಯ್. ಅವತ್ತು ನಾನು ಕೊಟ್ಟ ಹೆಲ್ಮೆಟ್ ಇಸ್ಕೊಂಡಿದ್ದಿದ್ರೆ ಇವತ್ತು ನನ್ನ ಫ್ರೆಂಡು ತಗೊಳ್ಳೋ ರೀಚಾರ್ಜ್ ಫೋನ್ ಮಾಡೋ. ಅವತ್ತು ನಾನು ಕಣ್ಣು ಮುಂದೆ ನೋಡಿದ್ದು ಇವತ್ತು ಕೂಡ ನನ್ನ ಕಣ್ಣಲ್ಲಿ ಹಾಗೇ ಇದೆ. ಶಟ್ ಬಾಸ್, ಇಟ್ಟಿದ್ದೀನಿ. ಗ್ಲಾಸ್ ಕೊಡಪ್ಪ. ಬೆಳಗ್ಗೆ ರಾತ್ರಿ ಒಳ್ಳೆ ದುಡ್ಡು ಮಾಡ್ತಿದ್ಯಾ. ಅಯ್ಯೋ ನೀನು ಚೆನ್ನಾಗಿ ಹೇಳಿದೆ ಗುರು. 24 ಗಂಟೆ ಹೊಡಿಕೆ ನನ್ನ ಮಿಷಿನ ನಾನು. ಇದೊಂದು ಲಾಸ್ಟ್ ಆರ್ಡ್ರು, ಸುಸ್ತಾಗಿ ಹೋಗಿದ್ದೀನಿ. ಅಯ್ಯೋ ಇದು ಲಾಸ್ಟು ಗುರು. ಇದು ಮಾಡಿದರೆ ಇನ್ಸೆಂಟಿವ್ ಬರುತ್ತೆ, ಮುಗಿಸ್ಕೊಂಡು ಬರ್ತಾ ಇರೋದಷ್ಟೇ. ಇನ್ನೇನಪ್ಪ? ಇನ್ನೇನು ಹೇಳಪ್ಪ, ಆರಾಮಾಗಿರೋರು ಹೇಳ್ಬೇಕು. ನಾ ವರ್ಷದ ದುಡಿಯೋದು ನೀನು ತಿಂಗಳು ದುಡಿತಲ್ಲ. ನಮ್ಮ ಮನೇಲಿ ನೋಡಿದ್ರೆ ಅದೇ ಬೈ ದೊಡ್ಡ ಹುಡ್ಕೊಂತಾರೆ. ಸರಿ ಮಚ್ಚಿ, ನೋಡ್ಕೊಳ್ತೀನಿ ಅಂತ ಇರ್ತಾರೆ. ಲೇ ನಾನು ಮಾತಾಡ್ತಾನೆ ಇದ್ದೀನಿ, ನನಗೆ ಹೋಯ್ತಿದ್ದಿಲ್ಲ. ಎಷ್ಟು ಕಡೆ ಬತ್ತೆ ಹೋಗ್ಲಿ, ಆಯ್ತು. ಅದು ತಾಳ ತಾಳೋ ಇದು ತಾಳಪ್ಪ ಮೊದಲು ತಾಳೋ. ಬೇಡ ಬಿಡ, ಇಲ್ಲೇ ಪಕ್ಕದಲ್ಲಿ ಬರ್ತೀನಿ. ಹೋಗಪ್ಪ, ನಾನು ಚಿಕ್ಕ ಹುಡುಗಲ್ಲ, ಬರ್ತೀನಿ. ರೀಚಾರ್ಜ್ ಫೋನ್ ಮಾಡೋ, ಆಯಿತು. ಅಣ್ಣ 113 ಆರ್ಡ್ರ್ ಇತ್ತು. ಒಂದು 10 ನಿಮಿಷ ಕಣಪ್ಪ. ಸರಿ ಸರಿ. ಹಲೋ ಹಲೋ ಮಚ್ಚ, ಒಂದು 2,000 ದುಡ್ಡು ಬೇಕಿತ್ತು. 2,000 ದುಡ್ಡೇನೋ? ಅರ್ಜೆಂಟ್ ಇತ್ತ? ಸರಿ, ಇದೊಂದು ಆರ್ಡ್ರ್ ಇತ್ತು. ಆರ್ಡ್ರ್ ಮುಗಿಸ್ಕೊಬಂದು ನಿನಗೆ 2,000 ಹಾಕ್ಬಿಡ್ತೀನಿ. ಈ ಒಂದು ಆರ್ಡ್ರ್ ಯಾಕೆ ತಗೊಂಡು ಅಂತ ಗೊತ್ತಿಲ್ಲ ಗುರು. ಹಿಂಸೆ ಕೊಟ್ಟು ಸಾಯ್ತವನೆ. ನಿಮಿಷಕ್ಕೆ 2,000 ಫೋನ್, ನಿಮಿಷಕ್ಕೆ 10,000 ಫೋನ್ ಅನ್ಕೊಂಡು ಸಾಯ್ತವನೆ ಗುರು. ಅಡಿಯಪ್ಪ, ಇದೊಂದು ಆರ್ಡ್ರ್ ಮುಗಿಸ್ಕೊಂಡು ಬರ್ತೀನಿ, ನಿನಗೆ 2,000 ಹಾಕ್ತೀನಿ, ಆಯಿತಾ? ಸರಿ ಬಿಡು, ಅದೇ ಆರ್ಡ್ರದಾಗ ಸಿಗ್ತೀನಿ, ಆಯಿತಾ? ಅರ್ಜೆಂಟ್ ಎಲ್ಲ ಮಾಡ್ಕೋಬೇಡ, ಆರಾಮಾಗಿ ಹೋಗಿ ಆರಾಮಾಗಿ ಬಾ. ಸರಿ ಆಯಿತು, ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ಹಲೋ 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 ಸರ್, 5 ಮಿನಿಟ್ಸಲ್ಲಿ ಬಂದೆ ಸರ್. ಇಲ್ಲ ಸರ್, ಇಲ್ಲ ಸರ್, 2 ಮಿನಿಟ್ಸಲ್ಲಿ ಬಂದೆ ಸರ್. ಕ್ಲಾಸಲ್ಲಿದ್ದೀನಿ, ಬಂದುಬಿಟ್ಟೆ ಸರ್, ಬಂದುಬಿಟ್ಟೆ. ಸರ್ ಬಂದೆ ಸರ್. ಇಲ್ಲ ಸರ್, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸರ್. ಬಂದಿದ್ದೀನಿ ಆಲ್ರೆಡಿ ಸರ್, ಬಂದಿದ್ದೀನಿ ಆಲ್ರೆಡಿ.
ಹೌದು, ನೀವೆಲ್ಲ ನೋಡಿದ ಹಾಗೆ ಯಾವುದೇ ಒಂದು ಘಟನೆನೇ ಆಗಿರಲಿ ಅಥವಾ ಅಪಘಾತನೇ ಆಗಿರಲಿ, ಇದು ಯಾವುದು ಕೂಡ ಒಂದೇ ಒಂದು ಕಾರಣಗಳಿಂದ ಮಾತ್ರನೇ ಆಗಿರಲ್ಲ. ನಾವು ನೋಡೋ ದಿಕ್ಕುಗಳನ್ನ ಚೇಂಜ್ ಮಾಡಿದಾಗೆ ಆ ಕಾರಣಗಳು ಕೂಡ ಚೇಂಜ್ ಆಗುತ್ತೆ ಅಲ್ವಾ? ಅದೇ ರೀತಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ನಡೆಯೋ ಸೋಲು, ನಷ್ಟ, ವಿಘಟನೆಗಳು ಇದೆಲ್ಲ ಒಂದೇ ಒಂದು ಕಾರಣದಿಂದ ಮಾತ್ರನೇ ಆಗಿರಲ್ಲ. ಒಂದು ಸಾರಿ ಪ್ರಪಂಚನ ಪ್ರಾಪಂಚಿಕ ವೃತ್ತದಿಂದ ಆಚೆ ಬಂದು ನೋಡಿ ಎಷ್ಟು ಸುಂದರವಾಗಿರತ್ತೆ ಅಂತ.